ಸರ್ಕಾರಕ್ಕೆ ವಿಜಯಪುರ ಜಿಲ್ಲೆ ರೈತರನ್ನು ಕಡೆಗಣಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು. स्वागत है तमाम दर्शकों का SI91 न्यूज में। मैं आपका मेजबान आबिद हुसैन इनामदार। ರಾಜ್ಯ ಸರ್ಕಾರಕ್ಕೆ ವಿಜಯಪುರ ಜಿಲ್ಲೆ ರೈತರನ್ನು ಕಡೆಗಣಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ 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 ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ವಿಜಯಪುರ ಜಿಲ್ಲೆಯ ರೈತರನ್ನು ಕಡೆಗಣಿಸುತ್ತಿರುವ ವಿಜಯಪುರ ಜಿಲ್ಲೆಯ ಎಲ್ಲ ಶಾಸಕರಿಗೆ, ವಿಜಯಪುರ ಜಿಲ್ಲೆ ರೈತ ವಿರೋಧಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ವಿಜಯಪುರ ಜಿಲ್ಲೆ ಸಚಿವರಿಗೆ ಬೇಕೇ ಬೇಕು, ಬೇಕೇ ಬೇಕು. ರೈತ ವಿರೋಧಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ, ರೈತರನ್ನು ಕಡೆಗಣಿಸುತ್ತಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ, ವಿಜಯಪುರ ಜಿಲ್ಲೆಯ ರೈತರನ್ನು ಕಡೆಗಣಿಸುತ್ತಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ, ಹಾನಿಗೊಳಗಾದ ತೊಗರಿಗೆ ಪರಿಹಾರ ನೀಡುವ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ? ಅಯ್ಯಯ್ಯೋ ಅಯ್ಯಯ್ಯೋ. ಒಬ್ಬರು ಬರ್ರಿ 2 ನಿಮಿಷ ಹೇಳ್ಬಿಡಿ. ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡಿರ್ತಕ್ಕಂಥ ತೊಗರಿ ಬೆಳೆ ಸಂಪೂರ್ಣ ಹಾಳಾಗ ನಿರಂತರ 2 ಮೇಲ್ಪಟ್ಟು ಮಳೆ ಆಯಿತು. ಹೀಗಾಗಿ ಎಲ್ಲ ಬೆಳೆಗಳು ಕೊಳತು ಹೋಗ್ಯಾವ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು 2-3 ತಿಂಗಳಾಯ್ತು ಸಮೀಕ್ಷೆ ಮಾಡಿ ಎಲ್ಲ ಮನವರಿಕೆ ಮಾಡಿ ಎಷ್ಟು ಪ್ರಮಾಣ ತೊಗರಿ ಬೆಳೆ ಹಾಳಾಯ್ತು ಅನ್ನೋದು. ಆದ್ರೆ ಇಲ್ಲಿವರೆಗೂ ಕೂಡ ರೈತರ ಖಾತೆ ಬೆಳೆ ಕೂಡ ಜಮಾ. ಮಾನ್ಯ ಜಿಲ್ಲಾಧಿಕಾರಿ ಹೇಳಿದ್ರೆ 333 ಕೋಟಿ ಇಡೀ ರಾಜ್ಯದ ಹೆಚ್ಚಿನ ಒಂದು ಪರಿಹಾರ ಬಂದ ನಮ್ಮ ಜಿಲ್ಲೆಗೆ ಅಂತ ಹೇಳ್ತಾರ. ಇಲ್ಲ ಒಂದು ಖಾತೆಗೆ ₹1 ಸುಮ್ಮನೆ ಸ್ವಂತ ಕೆಲಸ ಮಾಡಬಾರ್ದು ಜಿಲ್ಲಾ ಕೂಡ. ಈಗ ರೈತರು ಸಾಲ ಸೂಲ ಮಾಡಿ ತೊಗರಿ ಬಿತ್ತನೆ ಮಾಡಿದ್ರು, ಸ್ವಲ್ಪ ಪರಿಹಾರ ಬತ್ತಪ್ಪ ಅಂದ್ರೆ 2ನೇ ಪೀಕಿಗೆ ಅಂದ್ರೆ ಹಿಂಗಾರು ಹಂಗಾಮಿನ ಬೆಳೆ ಇವತ್ತ ಜೋಳ ಇರಬಹುದು, ಕಡಲೆ ಇರಬಹುದು, ಗೋಧಿ ಇರಬಹುದು, ಇನ್ನಿತರ ಬೆಳೆ ಅಂದ್ರೆ ಬೆಳಿಬೇಕಂತಕ್ಕಂಥ ಒಂದು ಆಲೋಚನೆ ಇಲ್ಲದ ರೈತರಿಗೆ ಒಂದು ಪೈಸಾ ಕೂಡ ಪರಿಹಾರ ಬಂದಿಲ್ಲ. ಹೀಗಾಗಿ ಖಾಸಗಿಯವ್ರ ಕಡೆಯಿಂದ ಸಾಲ ಸೂಲ ಮಾಡಿ ಇವತ್ತು ಬಿತ್ತನೆ ಮಾಡಿದ್ದಾರೆ. ಇಂಥ ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಇವತ್ತು ಸರ್ಕಾರ ಮುಗಿಯಿತು ತೋರಿಸುವಂತ ಕೆಲಸ ಮಾಡ್ತಾ ಇದೆ. ಈಗಲಾದ್ರೂ ಜಿಲ್ಲಾಡಳಿತ ಮತ್ತು ಸರ್ಕಾರ ಎಚ್ಚೆತ್ತುಕೊಂಡು ಏನು ಪರಿಹಾರ ಬಂದತ್ ನೀವು ಹೇಳಕತ್ತೀರಲ್ಲ, ಕೂಡಲೇ ಇವತ್ತು ರೈತರ ಖಾತೆಗೆ ಯೋಗ್ಯ ಒಂದು ಪರಿಹಾರ ಹಣವನ್ನು ಬಿಡುಗಡೆ ಮಾಡಬೇಕು. ಮತ್ತು ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಮೆಕ್ಕೆಜೋಳಿಗೆ ಪ್ರತಿ ಕ್ವಿಂಟಲ್ಗೆ ₹2,400 ದರವನ್ನು ಘೋಷಣೆ ಮಾಡಿದೆ. ಆದ್ರೆ ಇಲ್ಲಿವರೆಗೂ ಕೂಡ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಖರೀದಿ ಕೇಂದ್ರ ಕೂಡ ಪ್ರಾರಂಭ ಮಾಡಿಲ್ಲ. ಆದ್ರೆ ಇವತ್ತ ಕೇಂದ್ರ ಸರ್ಕಾರ ಏನು ₹2,400 ಬೆಂಬಲ ಬೆಲೆ ಘೋಷಣೆ ಮಾಡಿದಲ್ಲ, ಅದು ಯಾವುದೇ ಕಾರಣಕ್ಕೂ ಒಪ್ಪ. ಯಾಕಂದ್ರೆ ಬೆಳೆದಂತ ಯಾವುದೇ ಬೆಳೆಗೆ ಇವತ್ತು ಎಲ್ಲ ಖರ್ಚು ವೆಚ್ಚ ಪ್ರಾರಂಭದ ಒಂದು ಕೃಷಿ ಚಟುವಟಿಕೆ ಹಿಡ್ಕೊಂಡು ಕೊನೆವರೆಗೆ ಹಾರ್ವೆಸ್ಟಿಂಗ್ ಏನು ಕಟಾವು ಮಾರುಕಟ್ಟೆವರೆಗೂ ಇಡೀ ಒಂದು ವರ್ಷ ಎಲ್ಲ ಖರ್ಚು ವೆಚ್ಚ ಗಣನೆಗೆ ತೆಗೆದುಕೊಂಡು ಒಂದು ದರವನ್ನು ನಿಗದಿ ಮಾಡಬೇಕೆ ಹೊರತಾಗಿ ತಮ್ಮ ಮನಸ್ಸಿಗೆ ರೈತರು ಮುಕ್ತರಲ್ಲ. ಕಾರಣಕ್ಕಾಗಿ ಈ ಕ್ವಿಂಟಲ್ ಮೆಕ್ಕೆಜೋಳ ₹3 ಕೆಲಸ ಮಾಡು, ಅದ್ರ ಜೊತೆಗೆ ಸರ್ಕಾರ ₹500 ಹೆಚ್ಚುವರಿ ಧನ ಅಂದ್ರೆ ಪ್ರೋತ್ಸಾಹ ಧನವಾಗಿ ಕೊಡಬೇಕು. ಒಂದು ವೇಳೆ ಸರ್ಕಾರ ಕ್ರಮ ಕೊಡದೇ ಇದ್ದರೆ ಮತ್ತು ಮಾನ್ಯ ಜಿಲ್ಲಾಡಳಿತ ಪರಿಹಾರ ಧನ ತಕ್ಷಣವಾಗಿ ಕೊಡದೇ ಇದ್ದರೆ ಅದ್ರ ಜೊತೆಗೆ ಖರೀದಿಕೆ ಕೂಡ ಪ್ರಾರಂಭ ಮಾಡಬೇಕು. ಇದರಲ್ಲಿ ನಾವು ಅಖಂಡ ಕರ್ನಾಟಕ ಸಂಘದ ವತಿಯಿಂದ ಎಲ್ಲ ರೈತರನ್ನ ಕುಡ್ಕೊಂಡು ನಾವು ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭ ತೆಕ್ಕೊಂಡು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಅರವಿಂದ್ ಕುಲಕರ್ಣಿ, ಕರ್ನಾಟಕ ರೈತ ಸಂಘದ. ಯಾವರಿಂದ್ರಿ ಇದು? ಯಾವರಿಂದ್ರಿ? ಸಂಕಳ ಇಡೀ ಜಿಲ್ಲೆದೇ, ಸಂಕ್ರಾಂತಿ ಇಲ್ಲೇ ಜಿಲ್ಲೆದೇ. ಸಂಕಳಕ್ಕೆ ಒಂದೇ ಅಲ್ಲ, ಎಲ್ಲ ಕಡೆ ಕೊಡ್ಬೇಕು.